ಈಗಂತೂ ಗ್ಯಾರಂಟಿ ಆಯ್ತಾನ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಈಗ ಆಗಿದೆ ಟೈಮು 5 ಗಂಟೆ. 5 ಗಂಟೆಲಿಂದ ನಾನು ಈ ಬ್ಲಾಗ್ ಮಾಡತ್ತೀನಿ. ಏಕೆಂದರೆ ಸ್ವಲ್ಪ ಕೆಲಸ ಇತ್ತು ಅಲ್ಲ, ಅದಕ್ಕಾಗಿ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಈಗ ಜಸ್ಟ್ ಬಂದು ಬ್ಲಾಗ್ ಮಾಡತ್ತೀನಿ. ನೋಡಿ ಹೇರ್ ಸ್ಟೈಲ್ ಹೇಗಾಗಿದೆ, ಈ ಕಡೆ ಕೂದಲ ಹೋಗ್ಬಿಟ್ಟವೆ. ಸ್ವಲ್ಪ ಈಗ ಮಾಡ್ಕೊಳ್ಳೋಣ ಅಂದರೆ ಚಲೋ ಕಾಣ್ತೀವಿ. ಸ್ವಲ್ಪ ಈಗಲ್ಲ ಆದರೆ ಹೀಗೆ ಇದ್ರೆ ನೋಡ್ಬೋದು ನೀವು ಹೇಗೆ ಕಾಣತ್ತೀವಿ ಅಂತ. ಈಗಂತೂ ಗ್ಯಾರಂಟಿ ಆಯ್ತಾನ ನೀರು ಸ್ವಲ್ಪ ಕಮ್ಮಿ ಮಾಡಿ ಅಷ್ಟೇ ಎದ್ದಿದ್ದೇನೆ. ಜಸ್ಟ್ ಆಗಿ ನಿನ್ನೆ ವಿಡಿಯೋನೇ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೆ, ನೋಡ್ಬೋದು ನೀವು. ಅದೇ ಮೊದಲು ಬಂದಿತ್ತಲ್ಲ, ಅದೇ ಅಷ್ಟೇ ಮಾಡಿದ್ದೆ. ಬನ್ನಿ ಈಗ ವಿಡಿಯೋ ಮಾಡತ್ತೀನಿ. ಈಗ ಎದ್ದಿದ್ದೀನಿ, ಜಸ್ಟ್ ನೋಡ್ಬೋದು. ಇವತ್ತು ವರ್ಕೌಟ್ ಹೋಗೋಣ ಅಂದರೆ ವರ್ಕೌಟ್ಗೂ ಹೋಗೋಕ್ಕೆ ಆಗಿಲ್ಲ, ಲೇಟಾಗಿ ಎದ್ದಿದ್ದೇನಲ್ಲ, ಅದಕ್ಕಾಗಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಫ್ರೆಶ್ ಆಗಿ ಆಮೇಲೆ ನಿಮಗೆ ಏನು ಬೇಕಾದ ವಿಡಿಯೋ ಮಾಡೋಣ. ಬನ್ನಿ. ನಮ್ಮ ಫ್ರೆಂಡ್ ಬರ್ತಾ ಇದ್ದಾನೆ, ನಮಗೋಸ್ಕರ ಇಲ್ಲಿ ಅವ್ರ ಮನೆ ಕಟ್ಟಿ ಮೇಲೆ ಕುಂತಿದ್ದು ಸ್ವಲ್ಪ ಬರತನಂತ. ನೀವು ನೋಡ್ಬೋದು, ಈಗ ತಾನೇ ಕಾಲೇಜ್ನಿಂದ ಜಸ್ಟ್ ಬಂದಿದ್ದೇನೆ. ಬ್ರಷ್ ತೆಗೆದು ಎಲ್ಲ ತೆಗೆದು ಈಗ ಊಟ ಮಾಡಕತ್ತೇನೆ. ಊಟ ಮಾಡೋಣ, ಊಟ ಮಾಡಿ ಬ್ಲಾಗ್ ಶುರು ಮಾಡೋಣ. ಯಾಕೆಂದ್ರೆ ಅಲ್ಲಿ ಬ್ಲಾಗ್ ಮಾಡೋಕೆ ಆಗಿಲ್ಲ, ಯಾಕೆಂದ್ರೆ ಸ್ವಲ್ಪ ಅರ್ಜೆಂಟ್ ಇತ್ತಲ್ವಾ. ಅಲ್ಲಿ ಸ್ವಲ್ಪ ಯಾವ ಬ್ಲಾಗ್ ಮಾಡಿದ್ದೆ ಅಂದ್ರೆ ನಾನು ಹೋಗೋದು ಅಲ್ಲಿ ವೇಟ್ ಮಾಡ್ತಿದ್ರೆ ಅಷ್ಟೇ ವಿಡಿಯೋ ಮಾಡಿದ್ದೆ. ಆದರೆ ಈಗ ಫುಲ್ ವಿಡಿಯೋ ಮಾಡೋಣ. ಇವಾಗ ಮನೆಯಲ್ಲಿದ್ದೇನಲ್ಲ, ಅದಕ್ಕಾಗಿ ನಿಮಗೂ ತೋರಿಸ್ತೀನಿ ವಿಡಿಯೋ ಹೇಗೆ ಮಾಡ್ತಾನ ಅಂತ. ಡೈಲಿ ಬ್ಲಾಗ್ ಆಗಿ ನಿಮಗೆ ಯಾವ ಕಂಟೆಂಟ್ ಸಿಗ್ತದಲ್ಲ ಅದಕ್ಕೆ ಮಾಡಬೇಕು. ಡೈಲಿ ಬ್ಲಾಗ್ ಮಾಡಬೇಕು. ನೀವು ಸಕ್ಸಸ್ ಬಗ್ಗೆ ಯೋಚನೆ ಮಾಡಬಾರ್ದು, ಹಾಗೆ ಮಾಡ್ತಾ ಇರಬೇಕು. ಸಕ್ಸಸ್ ಬರೋದಾದ್ರೆ ತಾನೇ ಬರುತ್ತೆ ಅದು. ಅದಕ್ಕಾಗಿ ನೀವು ಸಕ್ಸಸ್ಗೋಸ್ಕರನೇ ಮಾಡಬಾರ್ದು, ಡೈಲಿ ಕಂಟೆಂಟ್ ಮಾಡಬೇಕು. ಹಾಗಾಗಿ ನಿಮಗೆ ಹೇಳ್ತಿದ್ದೆ. ಊಟ ಬಡಿಸ್ಕೊಳಕತ್ತೀವಿ, ನೋಡ್ಬೋದು ನೀವು. ಊಟ ಮಾಡೋಣ. ಮೊದಲು ಸ್ಪೆಷಲ್ ಏನಿಲ್ಲ, ಹಾಗೆ ಸಾಂಬಾರು ಮತ್ತು ಅನ್ನ ಇದೆ. ನೋಡ್ಬೋದು ಸಾಂಬಾರು ಇದೆ, ಉಳ್ಳಾಗಡ್ಡೆ ಅಂಬ್ರ ಅಂತೆ ಫ್ರೆಂಡ್ಸ್, ನೋಡ್ಬೋದು. ಇಷ್ಟೇ ಇದೆ, ನನಗಾಗಿ ಹಾಕುತ್ತೆ ಸ್ವಲ್ಪ. ನೋಡಿರಿ, ಊಟ ಮಾಡೋಣ. ಬಂದಿದೆ ಇಲ್ಲಿ ನೋಡಿ, ಅದಕ್ಕೆ ಸ್ವಲ್ಪ ಹಾಕ್ತೇನೆ. ನೋಡಿ ಅಲ್ಲಿ ಅದಕ್ಕೆ ಸ್ವಲ್ಪ, ಅದಕ್ಕೂ ಹಸುವಾಗುತ್ತಲ್ಲ, ಅದಕ್ಕಾಗಿ ತಿನ್ನಾಗ್ತಿತ್ತು. ನೋಡಿ ಅಲ್ಲಿ ತಿನ್ನೋ ಬೇಗ ಬೇಗ ಆಗ್ತಾ ಇಲ್ಲ ಗೈಸ್. ಅದಕ್ಕೂ ನೋಡ್ಬೋದು ನೀವು, ಸ್ವಲ್ಪ ಸ್ವಲ್ಪ ತಿನ್ನಾಗ್ತೈತಿ. ಮತ್ತೆ ಬರ್ತೈತೆ ಅದು. ಹೊಟ್ಟೆ ಹಸ್ತಂದ್ರೆ ಇಲ್ಲಿ ಬಂದು ಬಿಡ್ತೈತೆ ಫ್ರೆಂಡ್ಸ್. ಮತ್ತೆ ಅದಕ್ಕೆ ಹಾಕ್ಬೇಕು. ನೋಡಿ ಹೇಗೆ ನೋಡಾತೈತಿ. ಈಗ ಮತ್ತೆ ಹುಡ್ಕಾಗತೈತಿ. ಗೊತ್ತಿನ ಇನ್ನು ನಾ ಈಗ ಸ್ವಲ್ಪ ಜಸ್ಟ್ ಆಗಿ ಊಟ ಮಾಡಿ ಬಂದೆ. ಇದಕ್ಕೂ ಸ್ವಲ್ಪ ಊಟ ಆಗಬೇಕಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಹಾಕಾಕತ್ತೀನಿ. ಈಗ ಬನ್ನಿ, ನಾನು ತಿನ್ನೋದನ್ನ ಅದಕ್ಕೂ ಹಾಕಾಗ್ತೀನಿ ಫ್ರೆಂಡ್ಸ್. ನಂದು ಅದು ತಳಕ್ಕೆ ಬಿದ್ದು ಇದಾಗ ಹಾಕೋಣ. ಬನ್ನಿ ನೋಡಿ, ತಿನ್ನು. ಇಲ್ಲ ಐತೆ ನೋಡಿ, ಇಲ್ಲಿ ಅಲ್ಲೇ. ಅಲ್ಲೇ ಐತೆ. ತಿನ್ನಕತ್ತೈತೆ. ಬ್ರೇಕ್ ಲಾಗಿನೇ ಲೈನಾರಿಗೆ ಫ್ರೆಂಡ್ಸ್ ನೋಡ್ಬೋದು, ಈಗ ಹಾಕಿದೆ ಸರಿಗಮಪ್ಪ. ಇಲ್ಲಿ ಸ್ವಲ್ಪ ನೋಡ್ಕೊಂಡು ಕುಂತಿದ್ದೆ. ಅಲ್ಲಿ ನೋಡಿ ನಮ್ಮ ಮಾಮ, ಅಲ್ಲಿ ನಮ್ಮ ವಶಪ್ಪ ಅದಾನೆ. ಅವರು ಸ್ವಲ್ಪ ಕಡ್ಕಿಗೆ ಹೋಗಿದ್ರು, ಈಗ ಬಂದಿದ್ದಾರೆ. ನೋಡೋಣ ಬನ್ನಿ, ಕಡ್ಕಿ ಬಗ್ಗೆ ಸ್ವಲ್ಪ ಅವ್ರ ಬಗ್ಗೆ ಕೇಳೋಣ, ಏನಂತಾರೆ ನೋಡೋಣ. ಬನ್ನಿ. ಈಗ ಸ್ವಲ್ಪ ಬ್ರೇಕ್ ಫೇಲ್ ಆಗಿದೆ, ಇದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ನೋಡಿ ಅಲ್ಲಿ ಪಕ್ಕಡ ತಗೊಂಡು, ಪಕ್ಕಡ ಚೆನ್ನಾಗಿದೆ. ನಮ್ಮದು ಪಕ್ಕಡ ಭಾಳ ಚೆನ್ನಾಗಿದೆ. ಫ್ರೆಶ್ ಆಗ್ತಿಲ್ಲ, ಹೀಗೆ ಮಾಡಾಕೋದ್ರೆ ಫ್ರೆಶ್ ಆಗ್ತಿಲ್ಲ ಅದು. ಹಾಗೆ ಅದರಲ್ಲೇನೆ ಮಾಡ್ಬೇಕಲ್ಲ ಈಗ, ಅದಕ್ಕಾಗಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿ ತೆಳಗಿಂದಾರ ಮಾಡಕ್ ಬರೋದಿಲ್ಲ, ಪಕ್ಕಡಲೆ ಏನ್ ಮಾಡಕ್ ಬರುತ್ತೆ. ಹೆಂಗೆ ಮಾಡಕ್ಕೆ ಹೋದ್ರೆ ಮಾಡಕ್ಕೆ ಆಗಬಾರ್ದು. ಅದರಲ್ಲಿ ಫ್ರೆಂಡ್ಸ್ ಸ್ವಲ್ಪ ಬ್ರೇಕ್ ಟೈಟ್ ಮಾಡೋಣ. ಇಲ್ಲಿ ಸ್ವಲ್ಪ ಬ್ರೇಕ್ ಟೈಟ್ ಮಾಡ್ತಿದ್ದೆ. ಅದು ನೋಡಿ ಲೂಸ್ ಇದೆ, ಅದು ಟೈಟ್ ಮಾಡ್ಬೇಕಂತ ಈಗ ಫ್ರೆಂಡ್ಸ್. ಟೈಟ್ ಮಾಡ್ತಾ ಇದ್ದೆ ನಾನು. ಅದು ನೋಡ್ಬೋದು, ಇಲ್ಲಿ ನಮ್ಮ ಪ್ರೇಮ ಅದನ್ನೆಲ್ಲ ಬ್ಯಾಟ್ ತಗೊಂಡಿದ್ದಾನೆ. ಈಗ ಕ್ರಿಕೆಟ್ ಆಡೋಣ ಅನ್ನತ್ತಾನೆ. ನೋಡೋಣ, ಚೆಕ್ ಮಾಡಿ ಬ್ಯಾಟ್ ನಮಗೆ ಹೊಂತಿದೆ ಇಲ್ಲ ಅನ್ನೋದು. ನೋಡೋಣ ಬನ್ನಿ. ನೋಡಿ ಹೇಗೆ ಹೊಡತ್ತಿದ್ದಾನೆ. ಅವಕಾಶ ಹೊಡಿಪ, ಮತ್ತೆ ಗಾಡಿ ಬಿಡ್ದಿಡ್ದಾವ. ಕೇಳಪ್ಪ ಏನ. ಹಲೋ ಗೈಸ್, ನೋಡಿ ಗೈಸ್, ಇದು ಹೀಗೆ ಯಾರು ಬಹಳ ಮಾಡ್ತಾರೆ ಅವರೇ ವಿನ್ ಆಗಿರ್ತಾರೆ. ನೋಡಿ ಚಾಲೆಂಜ್ ಅಂತ. ಇವ್ ಎಷ್ಟು ಮಾಡ್ತಾನ ನೋಡೋಣ ತಡ್ರಿಪ್ಪ. ನೋಡೋಣ. 3, 4, 5, 6,
8 9 10 ಮಸ್ತ್ ಐತಿ ಹೊಡ್ಯಾಕ. ನಾನು ಭಾಳ ದಿನ ಕ್ರಿಕೆಟ್ ಆಡಿಲ್ಲ, ಇವತ್ತು ಆಡತ್ತೀನಿ. ನೋಡೋಣ ಹೇಗೆ ಬ್ಯಾಟ್ ಅಂತ ನೋಡ್ರಿ. ಜಬರ್ದಸ್ತ್ ಐತಿ. ಬನ್ನಿ ಅವ್ನು 37 ಮಾಡ್ಯಾನಂತ ನಾವು ಜಾಸ್ತಿ ಮಾಡೋಣ. ಅವ್ನು ಗೆಲ್ತಾರೋ 2 ಹಾಕ್ತಿದ್ದಿಲ್ಲ ನೋಡುವ. ಒಂದು ಬೇಡ ಈ ಸುತ್ತಿನ ವಿಜೇತರು ಆಗಿದ್ದಾರೆ ನಮ್ಮ ಚೇತನ್ ಬ್ರೋ ಅವರು. ನೋಡ್ಬೋದು ನಮ್ಮ ಮನೆ ಕಡೆ ಬಹಳ ಎಮ್ಮೆಗಳು ಬಂದಿದ್ದಾವೆ, ಆಕಳುಗಳು ನೋಡಿ ಇಲ್ಲಿ ಯಾವ ನಮ್ಮನೆ ಬಂದಿದ್ದಾವೆ. ಗಾಡಿ ಗಿಡಿ ಬಿದ್ದಿದ್ದು ಅಂದ್ರ 6 4 ಈಗ ತಾನೇ ಅಲ್ಲಿಂದ ಬಂದ್ವಿ. ಯಾಕೆಂದ್ರೆ ಕ್ರಿಕೆಟ್ ಆಡಕ್ ಹೋಗಿಲ್ಲ, ಯಾಕಂದ್ರೆ ಈಗ ಟೈಮ್ ತುಂಬಾ ಬಿಸಿಲಿದೆ. ಅದಕ್ಕಾಗಿ ಆಮೇಲೆ ಸಂಜೆ ಕಡೆ ಹೋಗ್ತೀವಿ. ಎಷ್ಟು ಗಂಟೆಗೆ ಅಂದ್ರೆ 5 ಗಂಟೆ ಕಡೆ ಹೋಗ್ತೀವಿ. ಈಗ 3:30 ಅದಕ್ಕಾಗಿ ಆಮೇಲೆ ಹೋಗೋಣ. 5 ಗಂಟೆ ಕಡೆ ಹೋಗೋಣ. ಬಿಸಿಲು ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ಮಠ ಏನಿಲ್ಲೇ ಏನಾದ್ರು ಬ್ಲಾಗ್ ಮಾಡಿ ಹಾಕಿ ಕ್ರಿಕೆಟ್ ಆಡಕ್ಕೆ ಹೋಗೋಣ. ತಿಂದು ಬೆಳೆದ ಮಾಡ ಹರ್ಯಾಕ್ ಮಾಡಿಬಿಟ್ಟೈತಿ ಫ್ರೆಂಡ್ಸ್. ನೋಡಿ ಅಲ್ಲಿ ಹೇಗೆ ತಿಂದೈತಿ, ಬೆಳೆದ ಮಾಡಿಬಿಟ್ಟೈತಿ. ಕಾಫಿ ಬೆಸ್ಟ್ ಅದ ಫ್ರೆಂಡ್ಸ್. ಇವು ಹೊಸವಲ್ಲ, ತಂದು 1-2 ವಾರ ಆಯ್ತು. ನೋಡಿ ಹೊಡೆಯೋದಿಲ್ಲ ಏನಿಲ್ಲ, ಹೆಂಗ್ ಮಾಡ್ತಾವ ಇವು ಫ್ರೆಂಡ್ಸ್. ಹೊಡ್ಯಾಕ ಹೆಂಗ್ ಹೊಡ್ಯಾಕ ಬರತ್ತ ಒಂದು ನೋಡಿ. ಇದು ಮಾತ್ರ ಹೊಡೆಯೋದಿಲ್ಲ. ಇದು ಚಂದ ಐತಿ. ಹುಲಿ ಇದು ಹುಲಿ ಹೆಂಗೈತಿ ನೋಡ್ರಿ. ಹುಲಿ ಸಣ್ಣ ಹುಲಿ ಇದು, ದೊಡ್ಡ ಹುಲಿ ಸಣ್ಣ ಹುಲಿ ಹೆಂಗದ ಫ್ರೆಂಡ್ಸ್ ನೋಡಿ. ಹಾಗೆ ಹುಲಿ ಹಂಗ ಅದಾವ. ಹುಲಿ ಹೆಂಗ್ ಸಾಕ್ಬೇಕು ನಾವು. ಮಸ್ತ್ ಅದಾವಲ್ರಿ, ನಿಮ್ಗೂ ಬೇಕಾದ್ರೆ ಹೇಳ್ರಿ. ಹೊರಗಡೆ ಬಂದಿದ್ವಿ ಸ್ವಲ್ಪ, ಹಾಗೆ ವಿಡಿಯೋ ಮಾಡುತ್ತಾ ನೋಡಿ ನಮ್ಮ ಪ್ರೇಮ್ ಹಾಗೂ ನಾನು ನಿಮ್ಗೆ ಇಲ್ಲಿಂದ ಮಾವಿನಕಾಯಿ ಗಿಡ ಹೇಗೆ ತೋರಿಸ್ತೀನಿ, ಇಲ್ಲಿಂದ ಹೇಗೆ ಕಾಣತ್ತಾವ. ಇಲ್ಲಿಂದ ಒಂದು 500 ಮೀಟರ್ ದೂರ ಆಯ್ತದು, ನಿಮ್ಗೆ ತೋರಿಸ್ತೀನಿ. ಭಾಳ ಆಗ್ಯಾವ. ಅದಕ್ಕೆ ಇಲ್ಲಿಂದ ಹೇಗೆ ಕಾಣತ್ತಾವ ಅಂದ್ರೆ ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಅವು ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ. ಬಂದ್ರೆ ಬಂದು, ಇಲ್ಲಾಂದ್ರೆ ಇಲ್ಲ. ತಡ್ರಿ ನೋಡತ್ತೀನಿ. ಈಗ 2x ಐತಿ, ಇದ್ರಾಗೂ ಕಾಣುವಲ್ಲವು ಸರಿಯಾಗಿ. 4x ಕಾಣುವಲ್ಲ ಫ್ರೆಂಡ್ಸ್. ಅವು ನಮ್ಗೆ ಇಲ್ಲಿಂದ ಬೆಸ್ಟ್ ಕಾಣತಾವು. ಭಾಳ ವರ್ಷದ ಗಿಡ ಆಯ್ತಂತೆ. ಹೇಗೆ ಗೈಸ್, ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.